ಫೋಲ್ಡ್ ಮಾಡ್ಕೋಬೋದು. ಇನ್ಸೈಡ್ ಹಿಂಗೆ ಫೋಲ್ಡ್ ಮಾಡೋದು. ಇದೇನು ಆಚೆಗೆ ಬರುತ್ತಾ? ಇಲ್ಲ, ಫೋಲ್ಡ್ ಮಾಡೋದು. ಇದೇನಕ್ಕೆ ಫೋಲ್ಡ್ ಮಾಡಿದ್ರೆ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಇಲ್ಲಿ ಇಡ್ಬೋದು. ಕುಕ್ಕರು, ಕಡಾಯಿ, ಹಾಂ, ಯಾವುದೇ ಇಡಿ ಉಲ್ಟಾ ಇಡಬೇಕು. ತೆಗಿಯೋದಂಗೆ ಜಸ್ಟ್ ಸೇಮ್ ಸರ್. ಇನ್ಸೈಡ್ ಫೋಲ್ಡ್ ಮಾಡಿ ಹಿಂಗೆ ಓಪನ್ ಮಾಡಿ. ಫಸ್ಟ್ ಈ ಕಡೆದು ಓಪನ್ ಮಾಡಿ. ಇಲ್ಲ ಹಿಂಗೆ ಓಪನ್ ಮಾಡಿ. ಓಕೆ. ಆಮೇಲೆ ಮತ್ತೆ ಹಿಂಗೆ ಇಷ್ಟಿಲ್ಲ ಅಷ್ಟೇ. ಚಿಕ್ಕ ಪ್ಲೇಟ್ಸ್ ಎಲ್ಲ ಇಟ್ಕೊಬೋದು. ಬೇಡ ಅಂದರೆ ಜಸ್ಟ್ ಫೋಲ್ಡ್ ಮಾಡಿ. ಪ್ಲಾಸ್ಟಿಕ್ ಇಡ್ಬೋದಾ? ಪ್ಲಾಸ್ಟಿಕ್ ಮೈಕ್ರೋ ರೆಸ್ಟೋರೆಂಟ್ ಏನಿದೆ ಅದು ಇಡ್ಬೋದು. ಇದೆಲ್ಲ ಕಪ್ಸು, ಗ್ಲಾಸಸ್, ಹೋಲ್ಡರ್ಸು ಇದೆಲ್ಲ. ಸ್ಪೂನ್ ಕಟ್ಲರ್ಸ್ಗೆ ನೀವು ಅದು ಯೂಸ್ ಮಾಡಿಲ್ಲ ಅಂದರೆ ಜಸ್ಟ್ ಓಪನ್ ಮಾಡಿ ಇದರಲ್ಲಿ ಕೂಡ ಫೋಲ್ಡ್ ಮಾಡ್ಬೋದು. ಸ್ಪೂನ್ಗೆ? ಹಾಂ, ಸ್ಪೂನ್ ಕಟ್ಲರ್ಸ್ಗೆ ಇದು ಬೇಡ ಅಂತಂದರೆ ಇಲ್ಲಿ ಇಟ್ಕೋಬೋದು. ಇಲ್ಲೂ ಇಡ್ಬೋದಲ್ಲ? ಹಾಂ, ಇಲ್ಲಿ ಇಡ್ಬೋದು. ದೊಡ್ಡ ದೊಡ್ಡ ಸೌಟೆಲ್ಲ ಹಿಂಗೆ ಸ್ಟ್ರೈಟ್ ಇಡ್ತೀವಿ. ಇದರಲ್ಲಿ ಆಗಂಗಿದ್ರೆ ಇಡಿ, ಇಲ್ಲಾಂದರೆ ಹಿಂಗೆ ಸ್ಟ್ರೈಟ್ ಇಟ್ಕೋಬೋದು. ಇದೇನು ತೆಗ್ಲಲ್ಲ? ಯಾವುದೇ ಇಟ್ಕೊಂಡು ಹಿಂಗೆ ಈ ಫೇಸಲ್ಲಿ ಇಡಿ. ಉಲ್ಟಾ? ಹಾಂ, ಕೆಳಗಿಂದ ಇದು ಹೇಳ್ತೀನಿ ಸರ್. ಸಾಲ್ಟ್ ಫಿಲ್ ಮಾಡೋದಕ್ಕೆ ಸರ್ ಅಲ್ಲಿ. ಸೊ ಇದಿಷ್ಟೆಲ್ಲ ಆದಮೇಲೆ ಡೋರ್ ಕ್ಲೋಸ್ ಮಾಡಬೇಕು. ಡೋರ್ ಕ್ಲೋಸ್ ಮಾಡೋ ಮುಂಚೆ ಇಲ್ಲಿ 2 ಫ್ಯಾನ್ ಇದೆ. ಇಷ್ಟು ರೊಟೇಟ್ ಮಾಡಿ ಚೆಕ್ ಮಾಡಬೇಕು. ಫ್ರೀ ರೊಟೇಟ್ ಆಗಬೇಕಂದ್ರೆ ಪಾತ್ರೆಗಳಿಗೆ ಟಚ್ ಆಗ್ತಿರೇ ಇರಬೇಕು. ಟಚ್ ಆದರೆ ಪ್ರೋಗ್ರಾಮ್ ಸ್ಟಾಪ್ ಆಗುತ್ತೆ. ಪ್ರಾಪರ್ ಚೆಕ್ ಮಾಡಿ ನಾನು ಕ್ಲೋಸ್ ಮಾಡಿ. ಈಗ ಇದು ಪವರ್ ಬಟನ್, ಡಿಸ್ಪ್ಲೇ ಆನ್ ಆಫ್ ಮಾಡೋದಕ್ಕೆ. ಇದನ್ನು ಪ್ರೆಸ್ ಮಾಡಿದ್ರೆ ಡಿಸ್ಪ್ಲೇ ಆನ್ ಆಗುತ್ತೆ. ಆನ್ ಆದಮೇಲೆ ಇದೆಲ್ಲ ಪ್ರೋಗ್ರಾಮ್ಸು ನಮಗೆ ಯಾವ್ದು ಬೇಕೋ ಆ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಿ ಫ್ಯಾನ್ಗೆ ಸ್ಟಾರ್ಟ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳೋದು. ಈಗ ನೋಡಿ, ಈ ಬಟನ್ನ ಪ್ರೆಸ್ ಮಾಡಿದ್ರೆ ಪ್ರೋಗ್ರಾಮ್ ಫಾರ್ವರ್ಡ್ ಆಗುತ್ತೆ. ಅಂದರೆ ನೆಕ್ಸ್ಟ್ ಹೀಗೆ. ಈಗ ನೋಡಿ, ಫಸ್ಟ್ ಒಂದು ಈಕೋ ಅಂದರೆ ಎಕನಾಮಿ ಮೋಡ್ ಅಂತ. ಇಲ್ಲಿ 5 hours ಮಷಿನ್ ರನ್ ಆಗುತ್ತೆ. 50 degree ಟೆಂಪ್ರೇಚರ್ ಹಾಟ್ ವಾಟರ್. 5 hours? 5 hours ರನ್. ಪವರ್ ಕನ್ಸಂಪ್ಷನ್ ಕಡಿಮೆ ತಗೊಳುತ್ತೆ ಇದರಲ್ಲಿ. ಅಂದರೆ ಇವಾಗ ನಾವು 1 hour ಮಾಡೋದಕ್ಕಿಂತ ಕಡಿಮೆ ತಗೊಳ್ಳುತ್ತೆ. ಓಕೆ. ಟೈಮ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಓಕೆ. ಈಗ ನೋಡಿ, ಆಟೋ ನಾವು ಡೈಲಿ ಯೂಸ್ ಮಾಡೋದಕ್ಕೆ ಇದನ್ನು ಸಜೆಸ್ಟ್ ಮಾಡೋದು. ಇದು 2 hours 15 minutes. ಸೊ ಡೈಲಿ ಯೂಸ್ಗೆ ಬೆಸ್ಟ್ ಆಪ್ಷನ್ ಇದೆ. ಅಂದರೆ ಇದರಲ್ಲಿ ಹೆಂಗಂದರೆ ಸೆನ್ಸರ್ ಕಂಟ್ರೋಲ್ ಇರುತ್ತೆ. ವಿಸಲ್ಸಲ್ಲಿ ಎಷ್ಟು ಡರ್ಟಿ ಇದೆ ಅದೇ ಸೆನ್ಸ್ ಮಾಡ್ಕೊಂಡು ಹಾಟ್ ವಾಟರ್ ಮತ್ತು ಟೈಮ್ನ ಎಕ್ಸ್ಟೆಂಡ್ ಮಾಡ್ತೀವಿ. ನೆಕ್ಸ್ಟ್ ಇಂಟೆನ್ಸಿವ್ ಕಡಾಯಿ. ಇಂಟೆನ್ಸಿವ್ ಕಡೆ ಅಂದರೆ ಹೆವಿ ಸ್ಟೈನ್ ವಿಸಲ್. ಆಯಿಲಿ, ಗ್ರೀಸಿ, ಮಸಾಲ ಐಟಮ್ಸ್ ಏನಾಗುತ್ತೆ ಇಂಟೆನ್ಸಿವ್ ಕಡಾಯಿ ಯೂಸ್ ಮಾಡ್ಬೋದು. ಎಕ್ಸ್ಪ್ರೆಸ್ ವಿತಿನ್ 1 hour ಕಂಪ್ಲೀಟ್ ಮಾಡ್ಕೊಡುತ್ತೆ. ಯಾವುದು ಎಕ್ಸ್ಪ್ರೆಸ್? ಅದರಲ್ಲಿ ಕ್ಲೀನ್ ಆಗುತ್ತಾ? ಆಗುತ್ತೆ. ಕನ್ಸಂಪ್ಷನ್ ಜಾಸ್ತಿ. ಪವರ್ ಕನ್ಸಂಪ್ಷನ್. ಹಾಂ. ಕ್ಲಿಯರೆನ್ಸ್ ಯಾಕೆಂದರೆ ಈಗ ಯೂಸ್ಡ್ ವೆಸಲ್ ಡ್ರೈ ಆಗಿತ್ತು ಅಂದ್ಕೊಳ್ಳಿ. ಡ್ರೈ ಇರೋಂಥ ವೆಸಲ್ ಡೈರೆಕ್ಟ್ ಪ್ರೋಗ್ರಾಮ್ ಇಟ್ಟರೆ ಅಷ್ಟು ಏನೋ ವಾಶ್ ಆಗಲ್ಲ. ಸೊ ಅಂಥ ಟೈಮ್ ಇಲ್ಲಿ ಲೈಟ್ ಇಂಡಿಕೇಟ್ರಾ ಇಲ್ಲಿದೆ ಅಂತ? ಹೌದು ಸರ್. ಪ್ಯೂರ್ ರಿನ್ಸ್ ಅಂತ ಏನು ಹೇಳಿ? ಪ್ಯೂರ್ ರಿನ್ಸ್ ಅಂದರೆ ಪ್ರೀ ರಿನ್ಸ್. ಏನದು? ಡ್ರೈ ವೆಸಲ್ನ ಡೈರೆಕ್ಟ್ ಪ್ರೋಗ್ರಾಮ್ ಇಟ್ಟರೆ ಕ್ಲೀನಾಗಿ ವಾಶ್ ಆಗಲ್ಲ. ಹಾಂ. ಸೊ ಅವಾಗ ಪ್ರೀ ರಿನ್ಸಿಟಿ ಯೂಸ್ ಮಾಡಬೇಕು. ಪ್ರೀ ರಿನ್ಸಲ್ಲಿ 15 minutes ರನ್ ಆಗುತ್ತೆ. ಬರೀ ರಿನ್ಸ್ ಮಾಡೋದು, ನೀರಲ್ಲಿ ಬರೀ ಸ್ಪ್ರೇ ಮಾಡೋದು. ಅಂದರೆ ಡ್ರೈ ಪಾರ್ಟಿಕಲ್ಸ್ನ ವೆಟ್ ಮಾಡೋದು. ಇದು ಕಂಪ್ಲೀಟ್ ಆದಮೇಲೆ ಮತ್ತೆ ಮೇನ್ ಪ್ರೋಗ್ರಾಮ್ಗೆ ಸ್ಟಾರ್ಟ್ ಮಾಡೋದು. 15 ನಿಮಿಷ ಆದಮೇಲೆ. ಸೊ ಎಷ್ಟು 4 ಪ್ರೋಗ್ರಾಮ್ ಇರೋದು? ಇಲ್ಲ, ಇನ್ನೊಂದು ಐತಿರೋ ಫೇವ್ರೇಟ್ ಅಂದರೆ 44 minutes ಕ್ವಿಕ್ ವಾಶ್ ಅಂತ ಹೇಳ್ತೀವಿ. 44 minutesಲ್ಲಿ ವಾಶ್ ಮಾಡುತ್ತೆ ವಿತೌಟ್ ಡ್ರೈ ಮಾಡೋದು. ಬೇರೆ ಎಲ್ಲ ಪ್ರೋಗ್ರಾಮ್ ಡ್ರೈ ಮಾಡುತ್ತೆ, ಇದರಲ್ಲಿ ಡ್ರೈ. ಓಕೆ. ಇದರಲ್ಲಿ ಕೂಡ ರಿಸ್ಟ್ರಿಕ್ಷನ್ ಅಂದರೆ ಕುಕಿಂಗ್ ವೆಸಲ್ ಅವಾಯ್ಡ್ ಮಾಡಬೇಕು. ಓನ್ಲಿ ಸರ್ವಿಂಗ್ ವೆಸಲ್ಸ್, ಪ್ಲೇಟ್ಸ್, ಕಪ್ಸ್, ಗ್ಲಾಸಸ್ ಅಂತ. ಸೊ ಈಗೇನು ನೋಡಿದ್ರಿ ಇದೆಲ್ಲ ಮೇನ್ ಪ್ರೋಗ್ರಾಮ್ಸ್. ಎಷ್ಟು ಅಡಿಷನಲ್ ಫೀಚರ್ಸ್ ಇದೆ. ನಮಗೆ ಬೇಕು ಅಂದರೆ ಅದ್ರ ಜೊತೆ ಆ್ಯಡ್ ಆನ್ ಮಾಡಿ ಸ್ಟಾರ್ಟ್ ಮಾಡ್ಕೋಬೋದು. ಬೇಡ ಅಂದರೆ ಡೈರೆಕ್ಟ್ ಸ್ಟಾರ್ಟ್. ಹೆಂಗಿದು ಹೇಳ್ತೀನಿ ಸರ್ ಒಂದು ನಿಮಿಷ. ಈಗ ನೋಡಿ, ಆಟೋ ರೆಗ್ಯುಲರ್ ಆಟೋ ಯೂಸ್ ಮಾಡ್ತಾರೆ. ಡೆಮೋದಲ್ಲಿ ಕ್ರಾಸ್ ಕ್ವೆಶ್ಚನ್ ನಮಗೆ ಮಾಡ್ತಾರೆ ಸರ್. ಹೇಳ್ತೀನಿ, ನೆಕ್ಸ್ಟ್ ಪ್ರೋಗ್ರಾಮ್ ಅದೇ. ಸರ್ ಈಗ ನೋಡಿ, ಸ್ಟಾರ್ಟ್ ಇನ್ ಅವರ್ ಅಂದರೆ ಡಿಲೇ ಸ್ಟಾರ್ಟ್. ಏನು ಅನ್ಕೊಂಡ್ಲಿ ಸರ್, ಇಲ್ಲೇ ಕೆಲಸ ಅಲ್ಲ, ಇನ್ನೊಂದು ಅಪಾಯಿಂಟ್ಮೆಂಟ್ ಇದೆಯಲ್ಲ, ಕೇಳಿದ್ರೆ ನನಗೆ 5 ನಿಮಿಷ ಮತ್ತೆ ನೀವು ಹೇಳ್ಬಿಡಿ ಆಮೇಲೆ. ಅಲ್ಲ, ಏನು ಅನ್ಕೋಬೇಡಿ. ಸ್ಟಾರ್ಟ್ ಇನ್ ಅವರ್ ಅಂದರೆ ಸರ್ ಡಿಲೇ ಸ್ಟಾರ್ಟ್. ಹಿಂದೆ 1 hour ಆದ್ಮೇಲೆ ಸ್ಟಾರ್ಟ್. ನಿಮಗೆ ಎಷ್ಟು ನೋಡಿ, ಇದನ್ನು ಪ್ರೆಸ್ ಮಾಡ್ಬೋದ್ರೆ 1 hour ಈ ಥರ ಅವರ್ಸ್ ಇದೆ. ಈಗ ಒಂದು 6 hours ಇಟ್ಟು ಸ್ಟಾರ್ಟ್ ಮಾಡೋಣ. ಇವಾಗ ಪ್ರೆಸ್ ಮಾಡೋಣ. ಆಫ್ಟರ್ 6 hours ಮಷಿನ್ ರನ್ ಆಗುತ್ತೆ. ಇದನ್ನು ಮ್ಯಾಕ್ಸಿಮಮ್ 24 hours ತನಕ ಡಿಲೇ ಮಾಡ್ಬೋದು ನಾವು. 6 hours 6 months 6 hours ಸ್ಮಾಲ್ H06 ಇದನ್ನು ಪ್ರೆಸ್ ಮಾಡ್ತಾ ಹೋದ್ರೆ ಕಮ್ಮಿ ಮಾಡೋದು. ಅದನ್ನು ಮ್ಯಾಕ್ಸಿಮಮ್ ಹೋಗಿ ಮತ್ತೆ ಇದರಿಂದ ಬರೋದು. ಈಗ 24 hours 24 hours ಹೋಗ್ಬಿಟ್ಟು ಮತ್ತೆ 0 ಆಗುತ್ತೆ. ಸರಿ. ನೆಕ್ಸ್ಟ್ ರಿಮೋಟ್ ಸ್ಟಾರ್ಟ್. ಇಲ್ಲಿ ಬಟನ್ಸ್ ಇದೆಯಾ? ಇದೆಲ್ಲ ಬಟನ್. ಓಕೆ. ರಿಮೋಟ್ ಸ್ಟಾರ್ಟ್ ಇದೆಯಲ್ಲ, ನೀವು ಆ್ಯಪ್ ಡೌನ್ಲೋಡ್ ಮಾಡಿ ಆಕ್ಸೆಸ್ ಮಾಡಬೇಕು. ಓನ್ಲಿ ಫಾರ್ ವೈಫೈ. ಮೊಬೈಲ್ ಡಾಟಾದಲ್ಲಿ ವರ್ಕ್ ಆಗಲ್ಲ. ಓಕೆ. ವೈಫೈ ಮನೇಲೆ ಇದಕ್ಕೂ ವೈಫೈ ಎಲ್ಲಿದೆ ಸರ್? ವಿತಿನ್ 30 feet ಅಲ್ಲಿ ಇರೋದು. ಮೇಲಿದೆಯಾ?
ಅಲ್ಲ ಬರುತ್ತೆ ಗೊತ್ತಾದ್ರೆ ಆಗುತ್ತೆ. ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲಾಂದರೆ ಕನೆಕ್ಟ್ ಆಗಿಲ್ಲ ಅಂದರೆ ರೂಟರ್ 30 ಫೀಟಲ್ಲಿ ಇರಬೇಕು ನಮಗೆ. ಆ್ಯಂಡ್ ಇಂಟೆನ್ಸಿ ಝೋನ್ ಹೆಂಗಿರುತ್ತೆ, ಎಸ್ಪೆಷಲಿ ಕುಕ್ಕರ್ ಕಡೆ ಹೆವಿ ಸ್ಟೈನ್ ಇರುತ್ತೆ, ಕ್ಲೀನಾಗಿ ವಾಶ್ ಆಗ್ತಾ ಇಲ್ಲ ಅಂತ ಫೀಲ್ ಆದರೆ ಫಾರ್ ನೆಕ್ಸ್ಟ್ ವಾಶಲ್ಲಿ ಇಂಟೆನ್ಸಿ ಝೋನ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ 2:15 ಇದೆ, ಇದನ್ನು ಆ್ಯಡ್ ಮಾಡಿದ್ರೆ 2:23 ಅಂದರೆ 8 ಮಿನಿಟ್ ಟೈಮ್ ಎಕ್ಸ್ಟೆಂಡ್ ಆಗುತ್ತೆ. ಹೌದು, ಇದರಲ್ಲಿ ನಾವು ಯಾವುದಾದ್ರೂ ಸೆಟ್ ಮಾಡ್ತಿರಲ್ವಾ, ಹಾಂ ಸರ್. ಸೆಟ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡೋದು ಯಾವುದು? ಸೆಲೆಕ್ಟ್ ಅಲ್ಲ, ಏನು ನೀವು ಇದನ್ನು ಲೈಟ್ ಹೈಲೈಟ್ ಆಗಿದೆಯಲ್ಲ, ಸೆಲೆಕ್ಟ್ ಮೀನ್ಸ್ ನೀವೇನು ಹೇಳ್ತೀವಿ ಸ್ಟಾರ್ಟ್ ಈ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಟ್ಟು ನೆಕ್ಸ್ಟ್ ಆ್ಯಡ್ ಆನ್ ಹಾಕಬೇಕು. ಆ್ಯಡ್ ಆನ್ ಹಾಕೋದು ಬೇಕು ಅಂದರೆ ಇದೆಲ್ಲ ಆದಮೇಲೆ ಫೈನಲಿ ಸ್ಟಾರ್ಟ್ ಮಾಡಿದ್ರೆ ಪ್ರೋಗ್ರಾಮ್ ರನ್ ಆಗುತ್ತೆ. ಇಲ್ಲಿ ಇವಾಗ ಎಕ್ಸ್ಪ್ರೆಸ್ ಇಟ್ಬಿಟ್ಟು ಇದನ್ನು ಆ್ಯಡ್ ಮಾಡಿದೆ ಅಂದ್ಕೊಳ್ರಿ. ಹಾಂ ಈಗ ನೋಡಿ, ಈಗ ಎಕ್ಸ್ಪ್ರೆಸ್ ಇಟ್ಟಿದ್ದೀರಾ, ಈ ಲೈಟ್ ಹೈಲೈಟ್ ಆಗುತ್ತಲ್ಲ, ಈ ಪ್ರೋಗ್ರಾಮ್ ಸೆಲೆಕ್ಟ್ ಆಗಿದೆ ಅಂತ. ಹಾಂ ಓಕೆ. ನೆಕ್ಸ್ಟ್ ಜೊತೆಗೆ ಇಂಟೆನ್ಸ್ ಇದನ್ನು ಆ್ಯಡ್ ಮಾಡ್ಕೊಳ್ಳೋದು. ಎಕ್ಸ್ಪ್ರೆಸ್ಗೆ ಯಾಕಾಗಲ್ಲ, ಇದು ಫಾಸ್ಟ್ ವಾಶ್. ಓಕೆ. ಇದೆ ಈಗ ಈಕೋಗೆ ಇಡ್ತೀನಿ, ಈಕೋದನ್ನು ಬೇಕಾದ್ರೆ ತೊಗೊಬೋದು ನೀವು. ನೋಡಿ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಇಲ್ಲಿ ಆ್ಯಡ್ ಆದಾಗ ಇಂಡಿಕೇಟ್ ಮಾಡುತ್ತೆ, ಬೇಡ ಅಂದರೆ ಬೇಡ. ಓಕೆ, ನೆಕ್ಸ್ಟ್ ಸರ್ ಪ್ರೀ ಟ್ರೀಟ್ಮೆಂಟ್ ಹಾಟ್ ವಾಟರ್ ಸೋಪ್ ಮಾಡಿ ವಾಶ್ ಮಾಡೋದು. ಓಹ್, ಅದೇ ಅದಕ್ಕೆ ಈಗ ನಾವು ಪ್ರೀ ರಿನ್ಸಿಗೆ ಡ್ರೈ ವೆಸಲ್ ಇದ್ದಾಗ ಇದೊಂದ್ಸಲ ಸ್ಟಾರ್ಟ್ ಮಾಡಿ ಇದು ಕಂಪ್ಲೀಟ್ ಆದಮೇಲೆ ಮತ್ತೆ ನೀವು ಮಷಿನ್ ಹತ್ರ ಬಂದು ಪ್ರೋಗ್ರಾಮ್ ಚೇಂಜ್ ಮಾಡಿ ಸ್ಟಾರ್ಟ್ ಮಾಡಬೇಕು. ಬಟ್ ಇದಾಗಲ್ಲ, ಈಗ ಮೇನ್ ಪ್ರೋಗ್ರಾಮ್ ಯಾವುದೋ ಆಟೋನ ಇಟ್ಕೊಂಡ್ರೆ ಇದರ ಜೊತೆನೇ ನಾನು ಪ್ರೀ ಟ್ರೀಟ್ಮೆಂಟ್ ಆ್ಯಡ್ ಮಾಡ್ಬಿಡ್ತೀನಿ. ಓಕೆ, ರನ್ ಆಗೋವಾಗೆ ಮಾಡ್ಕೋಬೋದಾ? ಈಗ ಪ್ರೀ ಟ್ರೀಟ್ಮೆಂಟ್ನ ಆ್ಯಡ್ ಮಾಡ್ಬಿಡ್ತೀನಿ. ಆ್ಯಡ್ ಮಾಡಿ ಸ್ಟಾರ್ಟ್ ಕೊಟ್ಟರೆ ಈಗ ನೀವು ಮತ್ತೆ ಮಷಿನ್ ಹತ್ರ ಬರೋ ಅವಶ್ಯಕತೆ ಇರಲ್ಲ. ಟೋಟಲಿ ಅದು ಸೋಪ್ ಮಾಡಿ ಅದೇ ವಾಷಿಂಗ್ ಕಂಟ್ರೋಲ್. ಬೇಡ ಅಂದರೆ ಆಫ್ ಮಾಡ್ಕೊಬೋದು. ನೆಕ್ಸ್ಟ್ ಹಾಫ್ ಲೋಡ್, ಕಡಿಮೆ ಪಾತ್ರೆ ಇದ್ದಾಗ ಹಾಫ್ ಲೋಡ್ ಸೆಲೆಕ್ಟ್ ಮಾಡಿ, ಬೇಡ ಅಂದರೆ ಆಫ್ ಮಾಡ್ಬೋದು. ಅದೇ ಕೆಳಗಡೆ ಸರ್, ಅದೇ ಪ್ರೀ ರಿನ್ಸು ಇದು ಪ್ರೀ ಟ್ರೀಟ್ಮೆಂಟ್ ಎರಡು ಒಂದೇ ಅಲ್ಲ? ಅದೇ ಒಂದೇ. ಇಲ್ಲಿ ಏನಂದರೆ ಇದು ಬರೀ ಕೋಲ್ಡ್ ವಾಟರ್ ಸರ್, ಇದು ಹಾಟ್ ವಾಟರ್. ಹಾಟ್ ವಾಟರ್ ಇದು ಸಪ್ರೇಟ್ ಪ್ರೋಗ್ರಾಮು, ಇದು ಅಡಿಷನಲ್ ಪ್ರೋಗ್ರಾಮ್, ಇದ್ರ ಜೊತೆ ಆ್ಯಡ್ ಮಾಡ್ಬಿಡೋದು ಹಾಗೆ. ಆ್ಯಂಡ್ ಇಲ್ಲಿ ನೋಡಿ ಸ್ಪೀಡ್ ಪರ್ಫೆಕ್ಟ್ ಅಂತ ಇದೆ. ಫಾರ್ ಎಕ್ಸಾಂಪಲ್ 2:15 ಇದೆ, ಯಾವುದು ಆಟೋ. ನಿಮ್ಗೆ ಇಷ್ಟೊತ್ತು ವೆಯ್ಟ್ ಮಾಡೋಕ್ಕಾಗಲ್ಲ, ನಮಗೆ ಒಂದು ಎಮರ್ಜೆನ್ಸಿ ಅಪಾಯಿಂಟ್ಮೆಂಟ್ ಇದೆ, ನಾವು ಆಚೆ ಹೋಗಬೇಕು ಅಂತಂದ್ರೆ ಇದು ನೋಡಿ ಸರ್, ಇದನ್ನು ಸೆಲೆಕ್ಟ್ ಮಾಡಿದ್ರೆ ಟೈಮ್ ರೆಡ್ಯೂಸ್ ಆಯ್ತು ನೋಡಿ. 1:33 ಮಿನಿಟ್ಸಲ್ಲೇ ವಾಶ್ ಮಾಡುತ್ತೆ. ನಿಮಗೆ 2:15 ಆ್ಯಂಡ್ 1:33 ಮಿನಿಟ್ಸಲ್ಲಿ ವಾಷಿಂಗ್ ಕ್ವಾಲಿಟಿ ಏನು ವೇರಿ ಆಗಲ್ಲ, ಸೇಮ್ ಇರುತ್ತೆ. ಬಟ್ ಪವರ್ ಆ್ಯಂಡ್ ವಾಟರ್ ಕನ್ಸಂಪ್ಷನ್ ಜಾಸ್ತಿ ತಗುತ್ತೆ. ನಮಗೆ ಟೈಮ್ ರೆಡ್ಯೂಸ್ ಆದರೆ ಕನ್ಸಂಪ್ಷನ್ ಜಾಸ್ತಿ ಆಗ್ತದೆ. ಬೇಡ ಅಂದರೆ ಆಫ್ ಮಾಡ್ಕೊಳ್ಳಿ ಸರ್. ಫೈನಲಿ ಸ್ಟಾರ್ಟ್ ಆಪ್ಷನ್. ಈಗ ನೋಡಿ ಸರ್, ನಾನು ನಿಮಗೆ ಹೇಳಿದೆ ಸಾಲ್ಟ್ ಆ್ಯಂಡ್ ರಿನ್ಸೆಟ್ ಖಾಲಿ ಆದಾಗ ಇಂಡಿಕೇಶನ್ ಬರುತ್ತೆ ಅಂತ. ಇಲ್ಲಿ ನೋಡಿ, ಈ ಎಸ್ ಸಿಂಬಲ್ ಇರೋದು ಸಾಲ್ಟ್ ಸರ್, ಸ್ಟಾರ್ ಸಿಂಬಲ್ ಇರೋದು ರಿನ್ಸೈಡ್. ಈ ಇಂಡಿಕೇಶನ್ ನೋಡ್ಕೊಳ್ಳಿ, ಎಸ್ ಅಂತ ಇರೋದು ಸಾಲ್ಟ್, ಸ್ಟಾರ್ ಇದು ರಿನ್ಸೈಡ್. ಈ ಇಂಡಿಕೇಶನ್ ಇಲ್ಲೇ ಇದೆ ನೋಡಿ, ಇಲ್ಲೇ ಕಾಣಿಸ್ತದೆ. ಇದು ರಿನ್ಸೈಡ್ನ ಎಸ್ ಸಿಂಬಲ್ ಅದರಲ್ಲಿ ಕಾಣಿಸುತ್ತೆ ನೋಡಿ. ಓಕೆ. ಆ ಥರ ಇವಾಗ ಫಿಲ್ ಮಾಡಿಕೊಡ್ತೀನಿ. ಇದಿಷ್ಟು ಆಪ್ಷನ್ಸ್. ನೆಕ್ಸ್ಟು ಮೇಂಟೆನೆನ್ಸ್ ಅಂದರೆ ಎವ್ರಿ 3 ಮಂತ್ಸ್ ಒಂದು ಡಿ ಸ್ಕೇಲಿಂಗ್ ಮಸ್ಟ್. ಡಿ ಸ್ಕೇಲ್ ಮಾಡಲೇಬೇಕು. ನಮಗೆ ಕಾಕ್ರೋಚ್ ಅಟ್ಯಾಕ್ ಆಗ್ಬಿಡುತ್ತೆ. ಸೊ ಡಿ ಸ್ಕೇಲಿಂಗ್ ಹೇಗೆ, ಅದೇ ವಾಷಿಂಗ್ ಮಿಷಿನ್ದೇ ಬರುತ್ತಲ್ಲ, ವಾಶ್ದು ಲಿಕ್ವಿಡ್ ಪೌಡರ್, ಲಿಕ್ವಿಡ್ ಬರುತ್ತೆ. ಓಕೆ. ಈಗೆಲ್ಲ ಇದಕ್ಕೂ ಲಿಕ್ವಿಡ್ ಪೌಡರ್ ಸ್ಟಾಪ್ ಆಗಿದೆ. ಲಿಕ್ವಿಡ್ನ ಫುಲ್ ಸ್ಪ್ರೆಡ್ ಮಾಡಬೇಕು ಒಳಗಡೆ ಎಲ್ಲ. ಬಾಟಲ್ ಫುಲ್ ಸ್ಪ್ರೆಡ್ ಮಾಡಿ ಜಸ್ಟ್ ಆಟೋ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಕೊಟ್ಟು ಬಿಟ್ಬಿಡಿ. ಎಂಟಿ ವಾಶ್ ಫುಲ್ ಡೀಪ್ ಕ್ಲೀನ್ ಮಾಡುತ್ತೆ. ಆಫ್ಟರ್ ವಾಶ್ ಕೂಡ ಇಮಿಡಿಯೇಟಾಗಿ ವೆಸಲ್ ಇಡೋಂಗಿಲ್ಲ, ಒಂದು 1 to 2 hours ಗ್ಯಾಪ್ ಕೊಡಬೇಕು. ನಾನು ಇಮಿಡಿಯೇಟ್ ಯೂಸ್ ಮಾಡಬೇಕು ಅಂದ್ರೆ ಕೂಡ ಒಂದು ಸಲ ಪೇರೆನ್ಸ್ ಇದಿಷ್ಟೇ. ಸೀಸರ್ ಅಂತ ಸೀಸರ್ ಕೊಡ್ಮ, ಕತ್ರಿ ಇದೆ ಅದಲ್ಲ ಬಿಡಿ. ಟ್ಯಾಬ್ಲೆಟ್ಸ್ ಕೊಡ್ತೀರಾ? ಟ್ಯಾಬ್ಲೆಟ್ಸ್ ಕಾಂಪ್ಲಿಮೆಂಟ್ ಸರ್. ಫಿನಿಶ್ದು ಯೂಸ್ ಮಾಡ್ಬೋದು, ಬಾಶ್ದು ಯೂಸ್ ಮಾಡ್ಬೋದು. ಫಿನಿಶ್ ಚೆನ್ನಾಗಿದೆ. ಉಪ್ಪೆಲ್ಲ ಹಾಂ ತೋರಿಸಿ. ಅಲ್ಲ ಉಪ್ಪು ಇದೆಯಾ? ಅವ್ರ ಥರ ಕೇಳಿದ್ರ, ನೀವು ಹೇಳಿದ್ರಾ? ಹಾಂ. ಹೇಳಿದ್ರು. ಹೌದು, ಈ ಟ್ಯಾಬ್ಲೆಟ್ ಹಾಕಿದ್ರೂ ಅವೆರಡು ಇಂಪಾರ್ಟೆಂಟ್ ಅಲ್ಲ? ಸಾಲ್ಟ್ ಮಸ್ಟ್. ಟ್ಯಾಬ್ಲೆಟ್ ಯೂಸ್ ಮಾಡಿದ್ರೆ ರಿನ್ಸೆಟ್ ಕೂಡ ಏನು ಬೇಕಾಗಿಲ್ಲ, ಡಿಟರ್ಜೆಂಟು ಬೇಕಾಗಿಲ್ಲ. ಇದು 3-in-1 ಟ್ಯಾಬ್ಲೆಟ್. ಸಾಲ್ಟ್ ಎಲ್ಲದಕ್ಕೂ ಇರಲೇಬೇಕು. ಸಾಲ್ಟ್ ಎಲ್ಲದಕ್ಕೂ ಇರಲೇಬೇಕು. ಇದು ಬರೀ ಟ್ಯಾಬ್ಲೆಟ್ ಹೆಂಗಂದರೆ ಎಕ್ಸ್ಪೆನ್ಸಿವ್ ಮಿಕ್ಸಪ್. ಈಗ ನೋಡಿ, ಈ ಇಂಡಿಕೇಶನ್ ನೋಡ್ಕೊಂಡಿದ್ದೀರಲ್ಲ, ಸ್ಟಾರ್ ಇಂಡಿಕೇಶನ್ ಹೋಗುತ್ತೆ ಇದನ್ನು ಫಿಲ್ ಮಾಡಿದ ಕೂಡಲೇ ನೋಡಿ. ಎಷ್ಟು ಇದು? ಸರ್ ಇದು 70 ml, ಮ್ಯಾಕ್ಸಿಮಮ್ 100 ml ಫಿಲ್ ಆಗುತ್ತೆ. ಇನ್ನು 30 ml ಫಿಲ್ ಮಾಡ್ಕೋಬೋದು. ಸಾಲ್ಟ್ ಹಾಂ ಸಾಲ್ಟ್ ಇದೆ.
ಇದು ಮೂರು ಸೇರಿ 770 ಆಗುತ್ತೆ. ಅದೇ ಮೆಜಾನಲ್ಲಿ ಇತ್ತು ನೋಡ್ತೀನಿ. ಅದೇ ಲಿಕ್ವಿಡ್ ಇವಾಗ ಹಾಕಿದ್ರಲ್ಲ. ಇದು ಹೌದು, ನಮ್ಮದು ವಾಟರ್ ಹಾರ್ಡ್ನೆಸ್ ನಿಮ್ಮ ಹತ್ರ ನೋಡೋಕೆ ಏನಾದರೂ ಮಿಷಿನ್ ಒಂದ್ಸತಿ ಚೆಕ್ ಮಾಡ್ತೀರಾ? ಹೌದು, ಎಲ್ಲೂ ಒಳಗಡೆ ಜಿರಳೆಗಳು ಹೋಗಲ್ವಾ? ಹೋದ್ರೆ ಡಿಸ್ಕಲಿಂಗ್ ಮಾಡ್ತೀವಿ ಸರ್. ಅಲ್ಲ ಹೋದರೆ ಬೋರ್ಡ್ ಹೋಗ್ಬಿಡೋದು, ಅದನ್ನ ನೋಡ್ಕೊಬೇಕು ಒಂಚೂರು. ಅಲ್ಲ, ಹಿಂದ್ಗಡೆಯಿಂದ ಎಲ್ಲೂ ಹೋಗಲ್ವಾ ಅಂತ. ಮುಂಚೆಯಿಂದನೇ ಹೋಗುತ್ತೆ ಸರ್. ಗ್ಯಾಪ್ ಇರೋದು, ಜಿರಳೆ ಹೋಗಿ ಇಷ್ಟೆಷ್ಟು ಗ್ಯಾಪ್ ಇರುತ್ತೆ. ಅದಕ್ಕೆಲ್ಲ 3 ತಿಂಗಳಿಗೆ ಒಂದ್ಸತಿ ಡಿಸ್ಕಲಿಂಗ್ ಅಲ್ಲ ನಿಮಿಷ, ಡಿಸ್ಕೇರಿಂಗ್ ಮಾಡಿದ್ರೆ ಇಲ್ಲಿಂದ ಓಕೆ, ಇಲ್ಲಿಂದ ಓಕೆ. ನಾ ಹಿಂದ್ಗಡೆ ಇದರಲ್ಲಿ ಮಷಿನ್ಗೆ ಇದು ಮೋಟ್ರಿಗೆ ಹತ್ರ ಎಲ್ಲ ಹೋಗೋದು. ಸಾಧಾರಣಕ್ಕೆ ಹೋಗಲ್ಲ, ಇಲ್ಲಿಂದನೇ ಹೋಗ್ಬೇಕು. ಸೊ ಅದಕ್ಕೆ ಡಿಸ್ಕೇರಿಂಗ್ ಮತ್ತು 3 ತಿಂಗಳಿಗೆ ಮಾಡೋದು. ಹಾಂ, ಎವ್ರಿ 3 ಮಂತ್ಸ್ ಆಲ್ಸೋ ಮಾಡ್ತಾರೆ. ಅದೇನು ಇಂಡಿಕೇಶನ್ ಕೊಡಲ್ವಾ? ಹಾಂ, ಅದಕ್ಕೆ ಇಂಡಿಕೇಶನ್ ಮೇಂಟೆನೆನ್ಸ್ ಇದು ಫೋನಲ್ಲಿ ಕೇಳಿದ್ರೆ ಹಾಂ ಹಾಂ. ಇದು ಎಕ್ಸ್ಟ್ರಾ 1 kg ತೊಗೊಬೇಕಂದ್ರೆ 120. 120 ರೂಪೀಸ್ ಸರ್. ಇದು ಸಿಗುತ್ತಾ ಅಮೆಝಾನಲ್ಲಿ? ಅಮೆಝಾನಲ್ಲಿ ಸಿಗುತ್ತೆ. ನಮ್ಮ ಹತ್ರ ಈ ಥರ ಕೊಂಬನೇ ಸಿಗೋದು. ಹಾಂ ಹಾಂ. ಈ 3 ಸೇರಿನ ಬರೋದು. ಸೊ ಮಗ್ಗಲ್ಲಿ ವಾಟರ್ ಕೊಡಿ ಸರ್. ಅಲ್ಲಿ ಇದರಲ್ಲೇ ಕೊಡಿ ಸರ್. ಕಾಫಿ ಕುಡಿತೀರಾ? ಸರ್ ಇರಲಿ ಪರವಾಗಿಲ್ಲ ಸರ್. ಇನ್ನೂ ಬೇಕು ಸ್ವಲ್ಪ ಬೇಕಾ? 2 ಸಲ ಬೇಕು. ಫುಲ್ ಕೊಡಿ. ಸರಿ ಸರ್, ಫುಲ್ ಆಗಬೇಕಾ? ಫುಲ್ ಆಯಿತು. ಇದು ವೆರಿ ಫಸ್ಟ್ ಟೈಮ್ ಮಾತ್ರ ಸರ್. ನೀವು ಎವ್ರಿ ಟೈಮ್ ನೀವು ಹಾಕಬೇಕಾಗಿಲ್ಲ. ನೆಕ್ಸ್ಟ್ ಟೈಮ್ ಎಲ್ಲ ನೀರು ಇರುತ್ತೆ ಅದರಲ್ಲೇ. ಫಸ್ಟ್ ಟೈಮ್ ಅಲ್ವಾ? ಮಾತ್ರೆ ಸಾಲ್ಟ್ ಇಂಡಿಕೇಶನ್ ಇದೆ. ಹೋಯ್ತು ನೋಡಿ, ಹೋಯ್ತಲ್ವಾ? ಹೋಯ್ತು ಸರ್. ಸಾಲ್ಟ್ 2 ಫಿಲ್ ಆಯಿತು. ಜಸ್ಟ್ ಡಿಟರ್ಜೆಂಟ್ ಹಾಕ್ಕೊಂಡು ಆನ್ ಮಾಡೋದು, ಇಲ್ಲ ಟ್ಯಾಬ್ಲೆಟ್ ಹಾಕ್ಕೊಂಡು ಆನ್ ಮಾಡೋದು. ಹೌದು, ಟ್ಯಾಬ್ಲೆಟ್ ಇನ್ನೊಂದು ಸಪ್ರೇಟ್ ಪಕ್ಕದಲ್ಲಿ ಇರ್ತದೆ ಸರ್ ಅಲ್ಲ, ಸಪ್ರೇಟ್ ಏನು ಇಲ್ಲಿ ಸರ್. ಸರ್ ಇದು ನೋಡಿ, ಇದನ್ನು ಓಪನ್ ಮಾಡ್ಕೊಳ್ತೀವಲ್ಲ, ಇಲ್ಲಿ 2 ಲೈನ್ಸ್ ಇದೆ ಅಲ್ಲ, ಇದು ಡಿಟರ್ಜೆಂಟ್ ಪೌಡರ್ನ ನಾವು ಯೂಸ್ ಮಾಡಿದ್ರೆ ಹಾಫ್ ಲೋಡಿಗೆ 15, ಫುಲ್ ಲೋಡಿಗೆ 25 ಹಾಕ್ತೀವಿ ಸರ್. ಇದೇ ಟ್ಯಾಬ್ಲೆಟ್ನ ಯೂಸ್ ಮಾಡಿದ್ರೆ 1 ವಾಶಿಗೆ 1 ಟ್ಯಾಬ್ಲೆಟ್. ಫುಲ್ ಹಾಕ್ಬೇಕಾ? ಹಾಂ. ಅರ್ಧ ಏನು ಮಾಡೋಣ? ಇಲ್ಲ ನೋಡಿ ಹೆಂಗೆ ಮಾಡ್ಬೋದು ನೀವು ಮಾಡಿದ್ರೆ. ಕವರ್ ಇದು ಹಾಕ್ಬಿಡಿ. ಹಿಂಗೆ ಡಿಸಲ್ ಆಗುತ್ತೆ ಸರ್. ಡೀಸೆಲ್ ಜಸ್ಟ್ ನೋಡಿ ಹಿಂಗೆ ಹಾಕಿ ಕ್ಲೋಸ್ ಮಾಡೋದು. 1 ವಾಶಿಗೆ 1 ಟ್ಯಾಬ್ಲೆಟ್. ಹಾಕಿಟ್ಬಿಡ್ರಿ, ಬೇಕಂದ್ರೆ ನಾಳೆ ನೋಡ್ಬಿಟ್ರೆ. ಇಲ್ಲಾಂದರೆ ಡಿಟರ್ಜೆಂಟ್ ಪೌಡ್ರು ಇಷ್ಟವರೆಗೂ ಹಾಕ್ಬೇಕು. ಹಾಂ, ಅದೇ ಲೈನ್ಸ್ ಎಲ್ಲ ನೋಡ್ಕೊಂಡ್ರಲ್ಲ. ಇಲ್ಲಿವರೆಗೂ ಫುಲ್ ಇಲ್ಲಿವರೆಗೂ ಸರ್ ಬರಬೇಕು. ಇಲ್ಲವರೆಗಲ್ಲ, ಕೆಳಗಡೆ 25 ಅಂತ ಅದು ಫುಲ್ ಲೋಡ್. ಅದಕ್ಕಿಂತ ಕೆಳಗಡೆ 15 ಇದೆ ನೋಡಿ, ಅದು ಹಾಫ್. ಈ ಲೈನ್ಗೆ ಹಾಕೋದ್ರೆ 25? ಅದೇ ಫುಲ್ ಓಕೆ. ಸಿಂಕ್ ವಾಟರ್ ಇದೆಯಲ್ಲ, ಹಿಂದ್ಗಡೆ ಗೋಡೆ ಟಚ್ಚಾಗಿಲ್ಲ. ಜಿರಳೆಗಳು ಬರ್ತದೆ. ಇಲ್ಲ, ಏನೆಲ್ಲ ಬರ್ತದೆ. ಏನಾದರೂ ಕಾವೇರಿ ವಾಟ್ರ್ ಎಲ್ಲ ಮಿಕ್ಸ್, ಮುನ್ಸಿಪಲ್ ವಾಟ್ರ್ ಬರುತ್ತೆ. 142 ಇದೆ.